ವೀಕ್ಷಕರೇ, ನೀವು ನೋಡ್ತಿರುವ ಹಾಗೆ 40 ಜನ ವೈದ್ಯರನ್ನು ವೇತನ ನೀಡದೆ ಅವರಿಗೆ ಕೆಲಸದಿಂದ ವಜಾ ಮಾಡಿದರ ಕುರಿತು ಸಾಮಾಜಿಕ ಹೋರಾಟಗಾರರಾದಂಥ ಹಿರಿಯ ಹೋರಾಟಗಾರರು ನಮ್ಮ ಜೊತೆಯಲ್ಲಿದ್ದಾರೆ. ಏನು ಹೇಳ್ತಾರೆ ಅನ್ನೋದು ಇದ್ರ ಕುರಿತು ನೋಡಿ ಕೇಳೋಣ ಬನ್ನಿ. ಈಗ ಹೋರಾಟಗಾರರಾಗಿ ನೀವು ಬೀದರ್ ಬಿಮ್ಸ್ ಆಸ್ಪತ್ರೆಯ ಏಳಿಗೆ ಕುರಿತು ಏನನ್ನು ಹೇಳಬೇಕು ಮತ್ತು ಇಲ್ಲಿರುವಂಥ ವೈದ್ಯಕೀಯರನ್ನು ವಜಾ ಮಾಡಿದ್ದಾರೆ, ಇದ್ರ ಕುರಿತು ಏನು ಹೇಳಬೇಕು? ಆಸ್ಪತ್ರೆ ನಿರ್ದೇಶಕರಿದ್ದಾರೆ, ಇಲ್ಲಿನ ಆಡಳಿತ ಮಂಡಳಿ ಏನಿದೆ, ಇಲ್ಲಿ ವೈದ್ಯಾಧಿಕಾರಿಗಳಿಗೆ ಯಾವಾಗ ತಗೋತಾರೋ ಅಂತ ಗೊತ್ತಾಗಲ್ಲ. ಯಾಕಂದರೆ ಇಲ್ಲಿ ಒಂದು ಜಿಲ್ಲಾಡಳಿತ ಸಂಪೂರ್ಣವಾಗಿ ಜಿಲ್ಲಾಡಳಿತದಲ್ಲಿ ಒಂದು ಸಮಸ್ಯೆ ಏನಾಗ್ಯದಂದ್ರೆ ನೋಟಿಫಿಕೇಶನ್ಸ್ ಮಾಡಲ್ಲ ಇವರು. ಪತ್ರಿಕೆನಲ್ಲಿ ಹೇಳಿಕೆ ಕೂಡ ಲಿಸ್ಟ್ ಹುದ್ದೆಗಳು ಖಾಲಿ ಅವ ನಮ್ಮ ಹತ್ರ, ಆಸಕ್ತ ಅಭ್ಯರ್ಥಿಗಳು ಹಾಕಿ ಅಂತಕ್ಕಂಥದ್ದು ಯಾರೂ ಕೂಡ ಮಾಡಲ್ಲ. ಅದರಲ್ಲಿ ವಿಶೇಷವಾಗಿ ಡ್ರೀಮ್ಸ್ ಇಲ್ಲಿ ಸುಮಾರು ದಿವಸದಿಂದ ಅವರು ಸೇವೆ ಸಲ್ಲಿಸ್ತಾ ಇದ್ದರು. ಗ್ಯಾನಿಕ್ ಹೇಳ್ಬೋದು, ಮತ್ತು ಬೇರೆ ಬೇರೆ ವೈದ್ಯರು ಹೇಳ್ಬೋದು, ಮತ್ತು ಜನರಲ್ ವೈದ್ಯರು ಹೇಳ್ಬೋದು. ವಿಶೇಷವಾಗಿ 40 ಮೆಂಬರ್ಸ್ಗಳು ತೆಗೆದಾರೆ ಅಂತ ನಮಗೆ ನಿನ್ನ ನಾವು ಚಾನಲ್ನಲ್ಲೆಲ್ಲ ನೋಡಿದ್ವಿ. ಈ ದಿಢೀರ್ನೆ ತೆಗೆದ್ಮೇಲೆ ಇಲ್ಲಿನ ಪರಿಸ್ಥಿತಿ ಅನ್ನೋದು ಗಂಭೀರ ಆಗ್ತದೆ. ಎಲ್ಲ ಸಂಪೂರ್ಣ ಒಂದು ಜವಾಬ್ದಾರಿ ಒಂದೊಂದು ವೈದ್ಯಾಧಿಕಾರಿ ಮಾಡಲಿಕ್ಕಾಗಲ್ಲ. ಈ 40 ಜನರಿಗೆ ದಿಢೀರ್ನೆ ತೆಗೆದ್ಮೇಲೆ ಆಡಳಿತದಲ್ಲಿ ಇಲ್ಲಿರ್ತಕ್ಕಂಥ ಜನರ ಸಮಸ್ಯೆ ಅತಿ ತೀವ್ರವಾಗಿ ಹೆಚ್ಚಿಗೆ ಆಗ್ತದೆ. ಇದು ಗಮನದಲ್ಲಿ ಇಟ್ಕೋಬೇಕು ಬ್ರಿಮ್ಸ್ ನಿರ್ದೇಶಕರು ಮತ್ತು ಇಲ್ಲಿಂದ ಜಿಲ್ಲಾ ಆಡಳಿತ. ಯಾಕಂದ್ರೆ ಇವತ್ತು 40 ಮೆಂಬರ್ಸ್ ಸ್ಟ್ರೈಕ್ ಮಾಡಿದ್ದಾರೆ. ನಿನ್ನೆ ನೋಡಿದೆ ನಾವು, ನಮ್ಮ ಸ್ಯಾಲ್ರಿ ಬಂದಿಲ್ಲ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಿಮಗೆ ಅನುಮತಿ ತೊಗೊಂಬಂದೇನೆ ನೀವು ಅವ್ರಿಗೆ ತೊಗೊಂಡಿರಿ ಯಾಕೆ? 40 ಮೆಂಬರ್ಸ್ಗಳು ನಿಮ್ಮ ಸ್ಯಾಲ್ರಿ ಅವ್ರಿಗೆ ಕೊಡ್ಲಿಕ್ಕೆ ಆಗಲ್ಲ ಅನ್ನೋದೆಲ್ಲ ಆರ್ಥಿಕ ಇಲಾಖೆ ಅನುಮೋದನೆ ತೊಗೊಂಬಂದೇನೆ ನೀವು ಯಾಕೆ ತೊಗೋತೀರಿ? ಸರ್ಕಾರ ಅವರಿಗೆ ತಿಳಿಸಿರೋ ಪ್ರಕಾರ ನೀವು ಇಂಟರ್ ಸೋರ್ಸ್ನಿಂದ ಅವ್ರಿಗೆ ಸಂಬಳ ಮಾಡಬೇಕು ಅನ್ನೋದು. ಇಂಟರ್ ಸೋರ್ಸ್ ಏನೇ ತಗೋದ್ರು ಕೂಡ ಜಿಲ್ಲಾ ಆಡಳಿತ ಗಮನದಾಗಿರಲಿ ಇರಬೇಕು. ಮತ್ತು ಇವರು ಪತ್ರಿಕೆಯಲ್ಲಿ ಹಾಕಬೇಕು ಸರ್. ಒಂದು ಹುದ್ದೆನೂ ಅದೊಂದು ಇವತ್ತು ಒಂದು ಡಿ ಗ್ರೂಪ್ ಹುದ್ದೆ ಅದಂದರೂ ಒಂದು ನಮ್ಮಲ್ಲಿ ಇದು ಡಿ ಗ್ರೂಪ್ ಹುದ್ದೆ ಖಾಲಿ ಇದೆ ಅಂತ ಇವರು ಪತ್ರಿಕೆಗೋಷ್ಠಿ ಮಾಡಬೇಕು, ಪತ್ರಿಕೆ ಪ್ರಕಟಣೆ ಕೊಡಬೇಕು. ಪತ್ರಿಕಾ ಪ್ರಕಟಣೆ ಕೊಟ್ಟ ನಂತರ ಹುದ್ದೆಗೆ ನೇಮಕಾತಿ ಮಾಡ್ಕೋಬೇಕು. ಇವರು ಇಂಟರ್ನಲ್ಲಿ ಇವತ್ತು ತಾವು ಹೇಳ್ತಾ ಇದ್ರಿ, ಇಂಟರ್ನಲ್ಲಿ ಸೋರ್ಸ್ನಲ್ಲಿ ನಾವು ಸ್ಯಾಲ್ರಿ ಮಾಡ್ತೀವಿ ಅಂತ ಹೇಳಿದ್ರೆ ಅನೇಕ ರೀತಿಯಲ್ಲಿ ಇಂಟರ್ನಲ್ ಕೆಲಸಗಳಿವೆ. ನಿಮ್ಮ ಸಂಬಳ ತೊಗೊಳ್ಳಕ್ಕೆ ನಿಮಗಲ್ಲಿ ಇಂಟರ್ನಲ್ ಪೇಮೆಂಟ್ಸ್ಗಳು ಸಾಕಾಗಲ್ಲ. ಮತ್ತು 40 ಮೆಂಬರ್ಸ್ಗಳು ಯಾವ ಬೇಸ್ನಲ್ಲಿ ತೊಗೊಂಡಿದ್ದೀರಿ ಮತ್ತು ಯಾಕೆ ತೆಗೆದಿದ್ದೀರಿ? ಇದಕ್ಕೆ ಉತ್ತರ ಶೆಟ್ಕರ್ ಅವರೇ ಕೊಡಬೇಕು. ಇವತ್ತು ಮೊನ್ನೆ ನಾವು ಮತ್ತು ಅದೊಂದು ಯಾರೋ ಮಾಧ್ಯಮ ಮಿತ್ರರು ಹಾಕಿದ್ರು, ಒಂದು ಈ ಕಡೆ ಶೆಟ್ಕರ್ ಅವ್ರದ್ದು KDP ಸಭೆಯಲ್ಲಿ ಏನೋ ಚರ್ಚೆ ಆದಾಗ ಹೇಳಿದ್ರು, ಈಶ್ವರ್ ಖಂಡ್ರೆ ಅವ್ರು ಕೇಳಿದ್ರು ನಿಮ್ಮ ಸ್ಯಾಲರಿ ಕಲ್ದ್ರು ಹೆಂಗೆ ಮಾಡ್ತೀರಿ ಅಂತ ಕೇಳಿದ್ರು. ಆವಾಗೇನೋ ಒಂದು ತಿಂಗಳು 2 ತಿಂಗಳು ಕೊಟ್ಟಿದ್ದಾನಂತ ನಾವು ಕೂಡ ಮಾಹಿತಿ ತೊಗೊಂಡಿವಿ. ಅದಕ್ಕೆ ನಾನು ಜಿಲ್ಲಾ ಆಡಳಿತಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, DC ಅವರಿಗೆ ನೇರವಾಗಿ ಇಲ್ಲಿ ನೀವು ಮುತುವರ್ಜಿ ವಹಿಸೋದು ಭಾಳ ಅವಶ್ಯಕತೆ ಅದ. ಇವತ್ತು ನೀವು ನೋಡತ್ತಿದ್ದೀವಿ, ನೀವು ಎಲ್ಲೋ ಒಂದು ಕಡೆ ನಾಲಿ ತೆಗೆಯೋದು ಅಥವಾ ಈ ಒಂದು ಯೂಟ್ಲೇಜ್ ಒಂದು ನಾಲಲ್ಲಿ ಯೂಟ್ಲೇಜ್ ಇರ್ತದೆ ಅಂಥಕ್ಕಲ್ಲಿ ಹೋಗಿ ಪರೀಕ್ಷೆ ಮಾಡ್ತಾ ಇದ್ದೀರಿ. ಇಷ್ಟು ದೊಡ್ಡ ಕೋಟ್ಯಾಂತರ ರೂಪಾಯಿ ಆಸ್ಪತ್ರೆ ಅದ ಸಾರ್ವಜನಿಕ ಕಡೆಯಿಂದ. ಇಲ್ಲೇ ಯಾಕೆ ಬಂದು ನೀವು ನಿಮ್ಮ ಕರ್ತವ್ಯ ನಿರ್ವಹಿಸಲ್ರಿ ಜಿಲ್ಲಾಧಿಕಾರಿಗಳೇ ಅಂತಂತ. ಇವತ್ತು ನಾವು ಏನು ಹಿಂದುಗಡೆ ಕನ್ನಡ ಇದ್ದರು ಬ್ರಿಮ್ಸ್ ನಿರ್ದೇಶಕರು, ಯಾವತ್ತೂ ಇದು ಒಂದು ಆಸ್ಪತ್ರೆ ನಿರ್ಮಾಣ ಆಯಿತು, ಬ್ರಿಮ್ಸ್ ಮೆಡಿಕಲ್ ಕಾಲೇಜ್ ನಿರ್ಮಾಣ ಆಯಿತು. ಅವಾಗ ಅತ್ಯುತ್ತಮವಾಗಿ ನಡೀತು ಒಂದು ಟೈಮ್ನಲ್ಲಿ. ಅದರ ನಂತರ ಇವತ್ತು ಯಾರು ಬ್ರಿಮ್ಸ್ ನಿರ್ದೇಶಕರಾಗಿ ಬರ್ತಾ ಇದ್ದಾರ ಅವರು ಬರೀ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಇವತ್ತು ಎಷ್ಟೋ ಕಂಪ್ಲೇಂಟ್ಸ್ ಇದೆ ಅವ್ರ ಮೇಲೆಲ್ಲ. ಇವತ್ತು 8 ಕೋಟಿ ಅಂತ ಅಷ್ಟೇ ಅಲ್ಲ ಸರ್, ಇವತ್ತು ತಾವು ನೋಡ್ಬೋದು ಅಂದ್ರೆ ಗೊತ್ತಾಗುತ್ತೆ ಸಚಿವರು ಹೇಳಿ. ಹೌದು, 8 ಕೋಟಿ ಸಚಿವರು ಅವ್ರ ಲೆಕ್ಕಾಚಾರ ಅವ್ರ ಗಮನದಲ್ಲಿ ಅತ್ಯವಶ್ಯರಿಗೆ ಗೊತ್ತಿರ್ತದೆ. ಅಂದರೆ ನಾನು ಹೇಳೋ ಉದ್ದೇಶ ಏನಂದ್ರೆ 8 ಕೋಟಿ ಅಂತ ಅಷ್ಟೇ ಅಲ್ಲ, ಸಾವಿರಾರು ಕೋಟಿ ವ್ಯಾಪಕ ರೀತಿಯಿಂದ ಭ್ರಷ್ಟಾಚಾರ ಆಗ್ತಾ ಇದೆ. ಇದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಬರೀ KDP ಸಭೆಯಲ್ಲಿ ಸಚಿವರಿಗೂ ನಾವು ಕೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ಅವ್ರ ಜವಾಬ್ದಾರಿಯ ಸಚಿವರದು 8 ಕೋಟಿ ಅಲ್ಲ, ಸಾವಿರಾರು ಕೋಟಿ ಇಲ್ಲಿ ಲೂಟ್ ಮಾರು ನಡೆದದು. ಅದ್ರ ಬಗ್ಗೆ ಗಮನ ಹರಿಸಬೇಕು, ಅದ್ರ ಬಗ್ಗೆ ತನಿಖೆ ಆಗಬೇಕು ಮತ್ತು ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥ ಒಂದು ಆಗ್ರಹ ಅದ. ಮತ್ತು ವಿಶೇಷವಾಗಿ ನಮ್ಮದು ಆಗ್ರಹ ಏನು ಅಂದರೆ, ಏನು ನೋಟಿಫಿಕೇಶನ್ ಮಾಡೋದ್ರಿಂದ ತಾವು ಇಲ್ಲೀಗಲ್ ಆಗಿ ಅಕ್ರಮವಾಗಿ ನೇಮಕಾತಿ ಮಾಡ್ತಾ ಇದ್ರಿ ಅದು ಬಂದ್ ಮಾಡಬೇಕು ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ವೈದ್ಯಾಧಿಕಾರಿಗಳು ಇಲ್ಲಿ ಇರಬೇಕು, ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಂಡು ಅವ್ರು ಆರೈಕೆ ಮಾಡ್ತಕ್ಕಂಥ ಕೆಲಸ ಇಲ್ಲಿ ನಿರ್ದೇಶಕರು ಮಾಡಬೇಕು, ಆಡಳಿತ ಮಂಡಳಿ ಮಾಡಬೇಕು ಮತ್ತು ಇದ್ರ ಬಗ್ಗೆ DC ಗಮನ ಹರಿಸ್ಬೇಕಂತಕ್ಕಂಥ ಮಾತನ್ನು ಹೇಳಬೇಕು. ಈ ಕುರಿತು ನೋಡಿದಾಗ ನಮ್ಗೆ ಭಾಳಷ್ಟು ಬೇಜಾರಾಯಿತು. ಮೊದಲನೇದಾಗಿ ಇವರಿಗೆ ಆರ್ಥಿಕ ಇಲಾಖೆಯಲ್ಲಿ ಅನುಮೋದನೆ ತೊಗೊಂಬಂದೇನೆ ನೇಮಕಾತಿ ಮಾಡ್ಕೊಂಡಿದ್ದು ಮೊದಲನೇ ತಪ್ಪಿದೆ. ಈ ಒಂದು ನೇಮಕಾತಿ ವಿಚಾರದಲ್ಲಿ ಅರ್ಜೆಂಟಾಗಿ ತುರ್ತಾಗಿ ಮತ್ತು ನೋಟಿಫಿಕೇಶನ್ ಕರಿಬೇಕು. KTPP ನಿಯಮ ಅಂತ ಇರ್ತದೆ, ನಿಮ್ಗೆ ಆಡಳಿತಕ್ಕೂ ಮೋಸ್ಟ್ಲಿ ಗೊತ್ತಿರಲಿಕ್ಕಿಲ್ಲ. ಬರೀ ಇಷ್ಟೇ ಮಾಡಿಬಿಡ್ತಾ ಇದ್ದೀರಿ, ತಮಗೆ ಬೇಕಾದವ್ರಿಗೆ ತೊಗೊಲತ್ತೀರಿ, ಯಾರು ಅರ್ಹತೆ ಉಳಿದವ್ರ ಅಂಥವ್ರಿಗೆಲ್ಲ ಬಿಡ್ಲತ್ತೀರಿ. ನೋಟಿಫಿಕೇಶನ್ ಮಾಡಬೇಕು. KTPP ನಿಯಮ ಉಲ್ಲಂಘನೆ ಆಗ್ತಾ ಇದೆ. ಇದ್ರ ಬಗ್ಗೆ DC ಕೂಡ ಮಾತಾಡ್ತೀವಿ. ಸಚಿವರಿಗೂ ನಾವು ಕೂಡ ನಮ್ಮ ಸಂಘಟನೆ ನಿಯೋಗ ಹೋಗಿ ಇದ್ರ ಬಗ್ಗೆ ಮೆಮೊರಂ ಕೊಡ್ತೀವಿ. ಮತ್ತು ಯಾರು ತಪ್ಪಿತಸ್ಥರ ಅವ್ರಿಗೆ ಕ್ರಮ ತಗೊಳ್ಳೋಕೆ ನಾವು ಕೂಡ ಮನವಿ ಮಾಡ್ತೀವಿ, ಆಗ್ರಹ ಮಾಡ್ತೀವಿ. ಸರ್, ಒಂದೇ ನೀವು ವೈದ್ಯರ 40 ಜನ ವೈದ್ಯರದಂತ ಹೇಳ್ತೀವಿ. ಸುಮಾರು
100ಕ್ಕೂ ಹೆಚ್ಚು ಜನರು ಸಿಬ್ಬಂದಿಗಳಿಗೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಸಾವಿರಾರು ಜನ ಇದ್ದಾರೆ. ಸ್ಟಾಫ್ ನರ್ಸ್ ಆಗಿರ್ಬೋದು, ಡಿ ಗ್ರೂಪ್ ಹುದ್ದೆಯಲ್ಲಿರುವಂಥವ್ರು, ಸ್ವಚ್ಛತಾ ಕರ್ಮಿಗಳಾಗಿರ್ಬೋದು, ಯಾರ್ದು ಸ್ಯಾಲ್ರಿ ಆಗಿಲ್ಲ ಅಂತ ಬೊಬ್ಬೆ ಒಂದು ಕಡೆ ಇದೆ ಸರ್. ಇದ್ರ ಕುರಿತು ಏನು ಹೇಳ್ತೀರಿ? ಯಾಕೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಖಜಾನೆಯಲ್ಲಿ ದುಡ್ಡಿದೆಯೋ ಅಥವಾ ಇಲ್ವೋ? ಯಾಕೆ ಇವರು ಬಡ ಜನರ ಮೇಲೆ ಈ ರೀತಿ ದೌರ್ಜನ್ಯ ನಡೆಸ್ತಾ ಇದ್ದಾರೆ? ಇದಕ್ಕೆಲ್ಲ ನಾನು ಒಂದೇ ಉತ್ತರ ಅದ ಸರ್. ಯಾರು ಲೀಗಲಿಯಾಗಿ ಅಪಾಯಿಂಟ್ಮೆಂಟ್ ಆಗಿದಾರ ಅವ್ರಿಗೆ ಸ್ಯಾಲ್ರಿ ಕೊಡೋದು ಬಿಟ್ಕೊಂಡು ಇಲ್ಲೀಗಲ್ ಆಗಿ ಯಾರು ನೇಮಕಾತಿ ಮಾಡ್ಕೊಂಡಿದ್ದಾರೆ ಫಸ್ಟ್ ಅವ್ರು ಹೊಟ್ಟೆ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಸರ್ಕಾರ ನೇಮಕಾತಿನಲ್ಲಿ ನೇಮಕ ಆಗಿದಾರ ಅಂಥವ್ರಿಗೆ ನೇಮಕಾತಿಗೆ ಇವ್ರಿಗೆ ಸ್ಯಾಲ್ರಿ ಕೊಡ್ಲಿಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ. ಇವ್ರೇನು ಅಕ್ರಮವಾಗಿ ಭರ್ತಿ ಮಾಡ್ಕೊಂಡಿದ್ದಾರೆ ಎಲ್ರಿಗೂ. ನೀ ಬಾ ಅಂತೇನು ವಿತೌಟ್ ನೋಟಿಫಿಕೇಶನ್ KTPP ನಿಯಮಗಳು ಉಲ್ಲಂಘನೆ ಮಾಡ್ಕೊಂಡು ಏನು ತೊಗೊಂಡಿದಾರಲ್ಲ ಅವ್ರಿಗೆ ಕೊಡ್ಲಿಕ್ಕೆ ಅವ್ರಿಗೆ ದುಡ್ಡು ತಗೊಂಡವ. ಸರ್ಕಾರಿ ನೌಕರಿಗೆ ಮತ್ತು ಏನು ಹೊರಗುತ್ತಿಗೆ ತೊಗೊಂಡಿದ್ದಾರೆ ಅವರು ಲೀಗಲ್ ಆಗಿ ಅಂಥವ್ರಿಗೆ ಕೊಡ್ಲಿಕ್ಕೆ ಸ್ಯಾಲ್ರಿ ಯಾಕಿಲ್ಲ ಅಂದ್ರೆ ಇವ್ರು ಮಾಡ್ತಕ್ಕಂಥ ಕರ್ಮಕಾಂಡಗಳು ಇವತ್ತು ಎಷ್ಟೋ ನಾವು ನೋಡ್ತಾ ಇದ್ದೀವಿ. ಬರೀ ಒಂದು ಯಾವುದೋ ಒಂದು ಎಂಟರ್ಪ್ರೈಸಸ್ ಹೆಸರು ಮೇಲೆ ಲಕ್ಷಾಂತರ ರೂಪಾಯಿ ದುಡ್ಡು ಲೂಟಿ ಒಳ್ಳೆದಾರ. ಇವ್ರು ದುಡ್ಡು ಎಲ್ಲಿ ಹೊಂಟಾವ ಇವತ್ತು ನಾವು ಕೇಳೋದು 1 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ ಇವರು ಎಲ್ಲಿಂದ ಹೊಂಟ ದುಡ್ಡು ಇವು. ಇವತ್ತು ಏನು ಕಾಮಗಾರಿನೇ ಇಲ್ಲಿ ಏನು ಕೆಲಸ ಕಾರ್ಯನೇ ನಿರ್ವಹಿಸ್ತಾ ಇಲ್ಲ. ಬಟ್ ಆದರೂ 1 ಲಕ್ಷ 10 ಲಕ್ಷ ಮೇಂಟೆನೆನ್ಸ್ ಹೆಸರು ಮೇಲೆ ತೊಗೊತಾ ಇದ್ದಾರೆ. ಯಾರೋ ಒಂದು ಚಿಟ್ಟಿ ಕೊಡ್ತಾರೆ ಸರ್. XYZ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಯಾವುದೋ ಒಂದು ಎಂಟರ್ಪ್ರೈಸ್ ಹೆಸರಾಗಿ ಕೊಡ್ತಾರೆ. 1 ಲಕ್ಷ 10 ಲಕ್ಷ 5 ಲಕ್ಷ ಇವೆಲ್ಲ ದುಡ್ಡು ಹೋದ್ಮೇಲೆ ಪಾಪ ದುಡಿತಕ್ಕಂಥ ಸಿಬ್ಬಂದಿಗಳಿಗೆ ಮತ್ತು ಖಾಸಗಿ ವೈದ್ಯರಿಗೆ ಎಲ್ಲಿ ಕೊಡ್ತಾರೆ ಸ್ಯಾಲ್ರಿ? ಎಲ್ಲ ಲೂಟ್ ಮಾರ್ ನಡೆದೋದು. ಇದ್ರ ಬಗ್ಗೆ ತನಿಖೆ ಮಾಡೋದು ಯಾರು ಕೂಡ ಮಾಡಲ್ಲ. ನಮ್ಮ DC ಅವರು ಕೂಡ ಇದ್ದು ಕೂಡ ಇನ್ನೊಬ್ಲೇ ಅದ ನಮ್ಮ ಜಿಲ್ಲೆನಲ್ಲಿ. ಇವತ್ತು ನಾವು ಭಾಳಷ್ಟು ಇಚ್ಛೆಪಟ್ಟಿದ್ದೇವೆ ಒಳ್ಳೆ DC ಬಂದಾರ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಮಾತನ್ನು ನಾವು ಭಾಳಷ್ಟು ಆಲೋಚನೆ ಮಾಡ್ಕೊಂಡಿವಿ. ಇವತ್ತು ಮಹಾನಗರ ಪಾಲಿಕೆ ನಮ್ಮ ಸಿಟಿ ಎಷ್ಟು ಒಳ್ಳೆ ರೀತಿಯಿಂದ ಸೌಂದರ್ಯೀಕರಣವಾಗಿರಬೇಕು. ಎಲ್ಲಿದೆ ಹೇಳ್ರಿ? ಇವತ್ತು ಆಸ್ಪತ್ರೆ ಓಡಾಡಿ ನೋಡ್ರಿ ಎಷ್ಟು ಸ್ಮೆಲ್ ಬರ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಸ್ಮೆಲ್ ಇದೆ, ಪೊಲ್ಯೂಷನ್ ಎಲ್ಲ ಹಾಳಾಗ್ತಾ ಇದೆ. ಇದ್ರ ಬಗ್ಗೆ ಗಮನ ಹರಿಸಬೇಕಾದೊಂದು ಇಲ್ಲಿಂದ ವೈದ್ಯಾಧಿಕಾರಿಗಳು ಮತ್ತು ಬ್ರಿಮ್ಸ್ ನಿರ್ದೇಶಕರು, ಆಸ್ಪತ್ರೆ DS ಅವರು ಮತ್ತು ವಿಶೇಷವಾಗಿ ಇಷ್ಟೆಲ್ಲ ನಾವು ಒಳ್ಳೆಯದಾಗಿ ಚಲೋ ಇರಬೇಕಂದ್ರೆ ನಮ್ಮ DC ಅವ್ರು ಚಲೋ ಇರಬೇಕು. ನಮ್ಮ DC ಅವ್ರ ಗಮನ ಈ ಒಂದು ಆಸ್ಪತ್ರೆ, ಯಾಕಂದ್ರೆ ಇದು ಪಬ್ಲಿಕ್ ಪ್ರಾಪರ್ಟಿ, ಇದು ಸಾರ್ವಜನಿಕರ ಆಸ್ಪತ್ರೆ. ಇಲ್ಲಿ ಅವ್ರ ಗಮನ 2 ದಿನಕ್ಕೊಂದು ಬಂದು ನಾನು ವಿಚಾರಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಒಂದು ಉತ್ತಮ ರೀತಿಯಿಂದ ವ್ಯವಸ್ಥೆ ಆಗ್ತಕ್ಕಂಥ ಮಾತನಾಡಿದ್ದಾರೆ. ಕಳೆದ ಬಾರಿ ಮಹಿಳಾ ಆಯೋಗದ ಅಧ್ಯಕ್ಷೆ ಲಕ್ಷ್ಮೀ ಆಸ್ಪತ್ರೆ ಸುಂದರೀಕರಣಗೊಳಿಸಿದ್ರು. ಅದ ಬಳಿಕ ಏನಾಯ್ತು ಸರ್? ಮತ್ತೆ ಅಲ್ಲ ಸರ್, ಈಗ ನೀರಿಂದು ಸಮಸ್ಯೆ ಇತ್ತು, ಮೇಲೆ ಟಾಕಿ ಸಮಸ್ಯೆ ಇತ್ತು, ಅದು ಬಗೆಹರಿಸ್ಲತ್ತರು. ಅವರು ಟಾಕಿ ಸಮಸ್ಯೆ ಬಗೆಹರಿಸಿದ್ರು ಕೂಡ ಅವತ್ತು ಹೋಗಿದ್ದಾರೆ. ಅವ್ರು ಟಾಕಿ ಸಮಸ್ಯೆ ಇದು ಬರೀ ಏನಂದ್ರೆ ಒಂದಿನ ನಾಟಕ. ಈ ಆಡಳಿತದಲ್ಲಿ ಹೆಂಗಾಗ್ಯದಂದ್ರೆ ಯಾವಾಗ ನಾಳೆಗೆ ಮಿನಿಸ್ಟ್ರು ಹೊಂಟ್ರಂದ್ರೆ ಪೂರಾ ಸ್ವಚ್ಛ ಇರ್ತದ, ಒಳ್ಳೆ ಪಾರ್ಕಿಂಗ್ ಇರ್ತದ, ಒಳ್ಳೆ ಬ್ಲೀಚಿಂಗ್ ಪೌಡರ್ ಹಾಕ್ತಾರ, ಎಲ್ಲ ಏನು ಪೇಷಂಟ್ಸ್ ಇದ್ದಾರ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರ ಅಂಥ ಪೇಷಂಟ್ಗಳಿಗೆಲ್ಲ ಅವರಿಗೆ ಒದಗಿ ಕೊಡೋದು, ಶಾಲು ಕೊಡೋದು, ಅವ್ರಿಗೆ ಅಂಡಿ ಕೊಡೋದು, ಆಹಾರ ಕೊಡೋದು, ಇವೆಲ್ಲ ನಾಟಕೀಯ ರೂಪ. ನಾಟಕೀಯ ಕಂಪನಿಗಳು ಬೀದರ್ನಲ್ಲಿ ಆಸ್ಪತ್ರೆ ಒಂದು ನಾಟಕೀಯ ಕಂಪನಿನೇ ಇದೆ ಸರ್. ಮತ್ತೆ ಇದಕ್ಕೆ ಬಿಟ್ಟು ಮತ್ತೇನದ ಇವತ್ತು ಎಷ್ಟೋ ಮಂದಿ ಪಾಪ ಒಳಗಾರೆ ಇದ್ದಾರೆ. ಕೇಳಿ ನೀವು ಅವ್ರ ಪರಿಸ್ಥಿತಿ ಏನದ. ನಮ್ಮ ಮೊನ್ನೆ ಒಂದು ನ್ಯೂಸ್ ನೋಡಿದೆ, ಅವ್ರಿಗೆ ಫುಡ್ ಕೊಟ್ಟಿಲ್ಲ, ತತ್ತಿ ಕೊಟ್ಟಿಲ್ಲ, ಅವ್ರಿಗೆ ಫುಡ್ಸ್ ಕೊಟ್ಟಿಲ್ಲ. ಏನು ಆಸ್ಪತ್ರೆ ಯಾರ ಹೊಂಟಾರಂದ್ರೆ ಮಾತ್ರ ಅವ್ರಿಗೆ ಒಂದು ಚಲೋ ನೋಡ್ತಕ್ಕಂಥ ಕೆಲಸ ಮಾಡ್ಲತ್ತಾರ. ಅದಕ್ಕೆ ಬಿಟ್ಟು ಮತ್ತೆ ಏನು ಕೆಲಸ ಮಾಡಲ್ಲ. ಬರೀ ನಾಮಕೆ ವಾಸ್ತೆ ಬರೀ ದುಡ್ಡು ಹೊಡಿದ್ರಂತ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಸಾರ್ವಜನಿಕರ ಹೆಸರಲ್ಲ ದುಡ್ಡು ಹೊಡಿದ್ರಂತ ಕೆಲಸ ಇಲ್ಲಿಂದ ವ್ಯವಸ್ಥೆ. ಸ್ವಾಮಿದಾಸ್ ಕ್ಯಾಂಪೇನು ಕಲ್ಯಾಣ ಕರ್ನಾಟಕ ಮಾಡ್ತೇನೆ.